ಸುಮಾರು 1820ರಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಹೋರ್ಸ್ಟೆಡ್ ಅನ್ನೋ ಬೌದ್ಧ ವಿಜ್ಞಾನಿ ತಮಗೆ ಗೊತ್ತಿಲ್ಲದಂಗೆ ಒಂದು ಹೊಸ ಡಿಸ್ಕವರಿ ಮಾಡಿದ್ರು. ಆ ಒಂದು ಸಣ್ಣ ಘಟನೆಯಿಂದಾಗಿ ವಿಜ್ಞಾನದ ಪ್ರಪಂಚದಲ್ಲಿ ಒಂದು ಹೊಸ ದಾರಿ ತೋರಿಸ್ತು. ಅದೇನಪ್ಪ ಅಂದರೆ ವಿದ್ಯುತ್ ಮತ್ತು ಕಾಂತತ್ವದ ನಡುವೆ ಇರೋ ಕನೆಕ್ಷನ್. ಈ ವಿಡಿಯೋದಲ್ಲಿ ನಾವು ಆ ಡಿಸ್ಕವರಿ ಏನಾಗಿತ್ತು, ಅದರಿಂದ ನಮ್ಮ ಲೈಫ್ ಹೇಗೆ ಬದಲಾಯಿತು ಅನ್ನೋದನ್ನು ಪೂರ್ತಿಯಾಗಿ ನೋಡೋಣ. ಕತೆ ಏನಪ್ಪ ಅಂದರೆ, ಓರ್ಸ್ಟೆಡ್ ಅವರು ಕ್ಲಾಸ್ ರೂಮಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ತೋರಿಸ್ತಾ ಇದ್ರು. ಅವ್ರ ಹತ್ತಿರ ಒಂದು ತಾಮ್ರದ ತಂತಿ ಇತ್ತು. ಅದರ ಮೂಲಕ ವಿದ್ಯುತ್ ಪ್ರವಾಹ ಮಾಡ್ತಾ ಇದ್ರು. ಅದೇ ಟೇಬಲ್ ಮೇಲೆ ಮಿಸ್ ಆಗಿ ಒಂದು ಪುಟ್ಟ ಕಾಂತಿಯ ದಿಕ್ಸೂಚಿ ಇಟ್ಟಿದ್ರು. ಯಾವಾಗ ಅವರು ತಂತಿಯಲ್ಲಿ ವಿದ್ಯುತ್ ಆನ್ ಮಾಡಿದ್ರೋ ಆ ತಕ್ಷಣ ತನ್ನ ಪಕ್ಕದಲ್ಲೇ ಇರೋ ದಿಕ್ಸೂಚಿಯ ಮುಳ್ಳು ಜೋರಾಗಿ ದಿಕ್ಕು ಬದಲಾಯಿಸಕ್ಕೆ ಶುರು ಮಾಡಿತು. ಅಷ್ಟೇ, ಕೇವಲ ಇಷ್ಟೇ ನಡೆದಿದ್ದು. ಆದರೆ ಇದೇ ಸಿಂಪಲ್ ಎಕ್ಸ್ಪೆರಿಮೆಂಟು ಇಡೀ ಜಗತ್ತನ್ನೇ ಬದಲಾಯಿಸಿದ ಒಂದು ದೊಡ್ಡ ಆವಿಷ್ಕಾರಕ್ಕೆ ಕಾರಣ ಆಯಿತು. ಈಗ ನಾವು ಈ ಎಕ್ಸ್ಪೆರಿಮೆಂಟ್ನ ಒಂದ್ಸರಿ ಮಾಡಿ ನೋಡೋಣ. ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಮೂರೇ ವಸ್ತುಗಳು: ಒಂದು ತಂತಿ, ಅದರ ಮೂಲಕ ವಿದ್ಯುತ್ ಹರಿಸಲು ಒಂದು ಬ್ಯಾಟ್ರಿ ಮತ್ತು ಒಂದು ಕಾಂತಿಯ ದಿಕ್ಸೂಚಿ. ಯಾವಾಗ ನಾವು ಈ ತಂತಿಯನ್ನು ಬ್ಯಾಟ್ರಿಗೆ ಜೋಡಿಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸ್ತೀವೋ ಆಗ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಲು ಶುರು ಮಾಡುತ್ತೆ. ಈಗ ಈ ಕಾಂತಿಯ ದಿಕ್ಸೂಚಿ ಏನಾಗುತ್ತೆ ಅಂತ ನೋಡೋಣ. ನೀವೇ ಕಣ್ಣಾರೆ ನೋಡಿ. ರೆಡಿ, ಸ್ಟಾರ್ಟ್. ಗಮನಿಸಿದ್ರ ಆ ಕಾಂತಿಯ ದಿಕ್ಸೂಚಿಯ ಮುಳ್ಳು ಜೋರಾಗಿ ಡಿಫ್ಲೆಕ್ಟ್ ಆಯ್ತು. ಇಷ್ಟೇ ಪ್ರಯೋಗ. ನಿಮ್ ತಲೆಯಲ್ಲಿ ಈಗ ಒಂದು ಪ್ರಶ್ನೆ ಹುಟ್ಟಿರ್ಬೋದು, ಇದರಲ್ಲಿ ಅಷ್ಟೊಂದು ದೊಡ್ಡ ವಿಷಯ ಏನಿದೆ, ಮುಳ್ಳು ಅಲ್ಗಾಡಿದ್ರೆ ನಮ್ಗೇನು ಅಂತ. ಆದರೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿಯವರೆಗೆ ನಾವು ವಿದ್ಯುತ್ ಬಳಸಿ ಕೇವಲ ಶಾಖ ಅಥವಾ ಬೆಳಕನ್ನು ಮಾತ್ರ ತಯಾರು ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಆದರೆ ಮಾನವನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹರಿಯುವ ವಿದ್ಯುತ್ ಒಂದು ವಸ್ತುವನ್ನು ತಿರುಗುವಂತೆ ಮಾಡಬಲ್ಲದು ಅಂತ ನಮಗೆ ಗೊತ್ತಾಗಿದ್ದು ಇದೇ ಮೊದಲ ಬಾರಿ. ಇದರ ಉಪಯೋಗ ಎಷ್ಟೊಂದಿರ್ಬೋದು ಅಲ್ವಾ? ನೀವೇ ಊಹಿಸಿ. ಇವತ್ತು ನಮ್ಮ ಮನೆಯಲ್ಲಿರೋ ಫ್ಯಾನ್ ವರ್ಕ್ ಆಗಬೇಕು ಅಂದರೂ ಇದೇ ತತ್ವ. ವಾಷಿಂಗ್ ಮಿಷಿನ್, ಎಲೆಕ್ಟ್ರಿಕಲ್ ಡ್ರಿಲ್ಲಿಂಗ್ ಮಿಷಿನ್, ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಅಷ್ಟೇ ಇದೇ ಫಾರ್ಮುಲಾ ಕೆಲಸ ಮಾಡುತ್ತಿದೆ. ಇಷ್ಟೇ ಅಲ್ಲ, ನಮ್ಮ ಲ್ಯಾಬ್ಗಳಲ್ಲಿ ಬಳಸುವ ಆಮೀಟರ್ ಮತ್ತು ವೋಲ್ಟ್ ಮೀಟರ್ ಕೂಡ ಇದೇ ತತ್ವದ ಮೇಲೆ ಕೆಲಸ ಮಾಡುತ್ತವೆ. ಅವುಗಳ ಮೇಲೆ ನಾವು ವಿದ್ಯುತ್ ಹರಿಸಿದಾಗ ಅಲ್ಲೂ ಒಂದು ಮುಳ್ಳು ದಿಕ್ಕು ಬದಲಾಯಿಸಿ ನಮಗೆ ವಿದ್ಯುತ್ ಶಕ್ತಿ ಎಷ್ಟಿದೆ ಅಂತ ರೀಡಿಂಗ್ ತೋರಿಸುತ್ತದೆ. ನಮಗೆ ಈಗ ಗೊತ್ತಿರೋ ಹಾಗೆ ಒಂದು ಕಾಂತಿಯ ದಿಕ್ಸೂಚಿಯ ಮುಳ್ಳನ್ನು ತಳ್ಳಿ ಅದನ್ನು ಅಲುಗಾಡುವಂತೆ ಮಾಡಲು ಯಾರಿಂದ ಸಾಧ್ಯ? ಹೌದು, ಕೇವಲ ಕಾಂತ ಕ್ಷೇತ್ರಕ್ಕೆ ಮಾತ್ರ ಅಲ್ವಾ. ಕಾಂತಗಳು ತಮ್ಮ ಸುತ್ತ ಒಂದು ಕಾಂತ ಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತವೆ. ಅದರ ಹತ್ತಿರ ದಿಕ್ಸೂಚಿಯನ್ನು ತಂದಾಗ ಆ ಕಾಂತ ಕ್ಷೇತ್ರ ದಿಕ್ಸೂಚಿಯ ಮುಳ್ಳನ್ನು ತಳ್ಳುತ್ತದೆ. ಆದ್ರೆ ಈ ಪ್ರಯೋಗದಲ್ಲಿ ಸುತ್ತಮುತ್ತ ಯಾವುದೇ ಕಾಂತ ಇರಲಿಲ್ಲ. ಹಾಗಾದ್ರೆ ಈ ದಿಕ್ಸೂಚಿಯ ಮುಳ್ಳು ಅಲುಗಾಡುವಂತೆ ಮಾಡಲು ಇಲ್ಲಿ ಕಾಂತ ಕ್ಷೇತ್ರವನ್ನು ಸೃಷ್ಟಿಸಿದ ಯಾರು? ಹಾಗಾದ್ರೆ ಯಾವಾಗ ನಾವು ವಿದ್ಯುತ್ ಆನ್ ಮಾಡಿದ್ವೋ ಆಗ್ಲೇ ಈ ಮುಳ್ಳು ಅಲುಗಾಡಿದ್ದು, ಹೌದಲ್ವಾ? ಇದರರ್ಥ ಹರಿಯುವ ವಿದ್ಯುತ್ ತಾನೇ ತನ್ನ ಸುತ್ತಲೂ ಒಂದು ಕಾಂತ ಕ್ಷೇತ್ರವನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ಮತ್ತು ಇದು ವಿಜ್ಞಾನದ ಲೋಕದಲ್ಲೇ ಒಂದು ಮ್ಯಾಜಿಕ್ ತರ ಇತ್ತು. ಯಾಕೆ ಇದು ಇಷ್ಟೊಂದು ದೊಡ್ಡ ವಿಷಯ ಗೊತ್ತಾ? ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ವಿದ್ಯುತ್ ಬೇರೆ, ಕಾಂತತ್ವ ಬೇರೆ, ಇವೆರಡಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಒಂದೇ ಒಂದು ಪುಟ್ಟ ಪ್ರಯೋಗ ವಿದ್ಯುತ್ ಹರಿಯುವಾಗ ತನ್ನ ಸುತ್ತಲೂ ಕಾಂತದ ತರ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ ಅಂತ. ಇದರಿಂದ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಸುಳಿವು ಸಿಕ್ತು. ಅದೇನಪ್ಪಾ ಅಂದ್ರೆ, ವಿದ್ಯುತ್ ಮತ್ತು ಕಾಂತತ್ವದ ನಡುವೆ ಏನೋ ಒಂದು ನಂಟಿದೆ ಅಂತ. ಇದೇ ಕಾರಣಕ್ಕೆ ಭೌತಶಾಸ್ತ್ರದಲ್ಲಿ ಒಂದು ಹೊಸ ಅಧ್ಯಯನ ಶುರುವಾಯಿತು. ಅದನ್ನೇ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂದ್ರೆ ವಿದ್ಯುತ್ ಕಾಂತತ್ವ ಅಂತ ಕರಿತೀವಿ. ಹೀಗಾಗಿ ಓರ್ಸ್ಟೆಡ್ ಮತ್ತು ಆ ಕಾಲದ ಉಳಿದ ಭೌತ ವಿಜ್ಞಾನಿಗಳಿಗೆ ಆ ಆವಿಷ್ಕಾರದಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು ಮತ್ತು ರೋಮಾಂಚನವಾಯಿತು. ಈ ವಿದ್ಯುತ್ ಮತ್ತು ಕಾಂತಿಯ ವಲಯದ ನಡುವೆ ಇರೋ ರಹಸ್ಯವನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳಲು ಅವರೆಲ್ಲರೂ ಕಾಯ್ತಾ ಇದ್ರು. ಇದಕ್ಕಾಗಿಯೇ ಅವರು ಇದರ ಮೇಲೆ ಇನ್ನೂ 10 ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಕೆ ಶುರು ಮಾಡ್ತಾ ಹೋದ್ರು. ಎಕ್ಸ್ಪೆರಿಮೆಂಟ್ ಶುರು ಮಾಡಿದ ತಕ್ಷಣ ವಿಜ್ಞಾನಿಗಳಿಗೆ ಮೊದಲು ಅರ್ಥವಾಗಿದ್ದೇನೆಂದ್ರೆ, ನಾವು ಈ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಆ ಪಕ್ಕದಲ್ಲಿರೋ ದಿಕ್ಸೂಚಿಯ ಮುಳ್ಳು ಇನ್ನೂ ಜೋರಾಗಿ ಅಲುಗಾಡಕ್ಕೆ ಶುರು ಮಾಡುತ್ತೆ ಅಂತ. ಇದರ ಅರ್ಥ ಏನು ಅಂದ್ರೆ, ವಿದ್ಯುತ್ ಜಾಸ್ತಿ ಮಾಡಿದಷ್ಟು ಅಲ್ಲಿರೋ ಕಾಂತ ಕ್ಷೇತ್ರ ಇನ್ನೂ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಕೇಳೋಕೆ ನಮಗೂ ಲಾಜಿಕ್ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಅಲ್ಲಿ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡಿರೋದೇ ವಿದ್ಯುತ್. ಹಾಗಿರುವಾಗ ವಿದ್ಯುತ್ ಶಕ್ತಿ ಹೆಚ್ಚಾದಷ್ಟು ಅದರ ಪ್ರಭಾವ ಕೂಡ ಹೆಚ್ಚಾಗುತ್ತೆ ಮತ್ತು ಕಾಂತಕ್ಷೇತ್ರ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇದರ ಜೊತೆ ವಿಜ್ಞಾನಿಗಳು ಇನ್ನೊಂದು ಮಜವಾದ ವಿಷಯವನ್ನು ಕಂಡುಹಿಡಿದ್ರು. ಅದೇನಪ್ಪಾ ಅಂದ್ರೆ, ವಿದ್ಯುತ್ ಹರಿವನ್ನು ಅಷ್ಟೇ ಇಟ್ಟು ಆ ದಿಕ್ಸೂಚಿಯನ್ನು ತಂತಿಯಿಂದ ಬೇರೆ ಬೇರೆ ದೂರದಲ್ಲಿ ಇಟ್ಟು ನೋಡಿದರು. ಆಗ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ, ದಿಕ್ಸೂಚಿ ತಂತಿಗೆ ತುಂಬಾ ಹತ್ತಿರದಲ್ಲಿದ್ದಾಗ ಮುಳ್ಳು ಸಿಕ್ಕಾಪಟ್ಟೆ ಜೋರಾಗಿ ಅಲ್ಗಾಡುತ್ತೆ.
ಆದರೆ ತಂತಿಯಿಂದ ದೂರ ಹೋದಂತೆಲ್ಲ ಆ ಮುಳ್ಳಿನ ಅಲುಗಾಟ ಅನ್ನೋದು ಸಣ್ಣದಾಗುತ್ತೆ ಅಥವಾ ದುರ್ಬಲವಾಗ್ತಾ ಹೋಯಿತು. ಇದರ ಅರ್ಥ ತುಂಬಾ ಸಿಂಪಲ್. ತಂತಿ ಹತ್ತಿರ ಕಾಂತಕ್ಷೇತ್ರ ತುಂಬಾನೇ ಶಕ್ತಿಯುತವಾಗಿರುತ್ತೆ, ಆದರೆ ತಂತಿಯಿಂದ ದೂರ ಹೋದಾಗೆಲ್ಲ ಆ ಶಕ್ತಿ ಕಮ್ಮಿ ಆಗುತ್ತಾ ಹೋಗುತ್ತೆ. ದೂರ ಹೋದಾಗೆಲ್ಲ ಆ ಕಾಂತಿಯ ಶಕ್ತಿ ಕಮ್ಮಿ ಆಗುತ್ತಾ ಹೋಗುತ್ತೆ ಅನ್ನೋದು ನಮಗೂ ಕೂಡ ಸುಲಭವಾಗಿ ಅರ್ಥ ಆಗುವ ವಿಷಯ. ಯಾಕಂತ ಹೇಳಿದ್ರೆ ನಾರ್ಮಲ್ ಕಾಂತದ ಹತ್ರ ಕೂಡ ಇದೇ ತರನೇ ಆಗೋದು. ನಾವು ಕಾಂತದ ಹತ್ತಿರ ಇದ್ದಾಗ ಅದರ ಎಳಿತ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದೇ ದೂರ ಹೋದಾಗೆಲ್ಲ ಅದರ ಪವರ್ ಕಮ್ಮಿ ಆಗುತ್ತಾ ಹೋಗುತ್ತೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಕೊನೆಯದಾಗಿ ವಿಜ್ಞಾನಿಗಳಿಗೆ ಇನ್ನೊಂದು ದೊಡ್ಡ ಕುತೂಹಲ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಈ ತಂತಿಯ ಸುತ್ತ ಸೃಷ್ಟಿಯಾಗುವ ಕಾಂತಕ್ಷೇತ್ರ ನೋಡಲು ಹೇಗಿರುತ್ತೆ, ಅದರ ರೇಖೆಗಳ ಆಕಾರ ಹೇಗಿರ್ಬೋದು ಅಂತ. ಇದನ್ನು ಪತ್ತೆ ಹಚ್ಚೋದು ನಮಗೆ ಕಷ್ಟ ಏನಲ್ಲ. ನಮಗೆ 2 ದಾರಿಗಳಿದೆ. ಮೊದಲನೇದು, ಆ ತಂತಿಯ ಸುತ್ತ ಸ್ವಲ್ಪ ಕಬ್ಬಿಣದ ಪುಡಿಗಳನ್ನು ಉದುರಿಸಿದ್ರೆ ಅದು ಯಾವ ಶೇಪಲ್ಲಿ ಕುಳಿತುಕೊಳ್ಳುತ್ತದೆ ಅಂತ ನೋಡ್ಬೋದು. ಅಥವಾ ಎರಡನೇದು, ಒಂದು ಪುಟ್ಟ ಕಾಂತಿಯ ದಿಕ್ಸೂಚಿಯನ್ನು ಬೇರೆ ಬೇರೆ ಜಾಗದಲ್ಲಿ ಇಟ್ಟು ಅದರ ಮುಳ್ಳು ಯಾವ ಕಡೆ ಮುಖ ಮಾಡುತ್ತದೆ ಅಂತ ನೋಡಿದ್ರೆ ಅದರ ಆಕಾರವನ್ನು ಬಿಡಿಸ್ಬೋದು. ಇದನ್ನು ಕಂಡುಹಿಡಿಯಲು ವಿಜ್ಞಾನಿಗಳು ಒಂದು ಸೂಪರ್ ಐಡಿಯಾ ಮಾಡಿದರು. ಅವರು ಆ ತಂತಿಯನ್ನು ನೆಟ್ಟಗೆ ಲಂಬವಾಗಿ ನಿಲ್ಲಿಸಿ ಒಂದು ಚೌಕಾಕಾರದ ಕಾರ್ಡ್ಬೋರ್ಡ್ ಮಧ್ಯೆ ಹಾದು ಹೋಗುವಂತೆ ಮಾಡಿದರು. ಈ ಕಾರ್ಡ್ಬೋರ್ಡ್ ಮೇಲೆ ನಾವು ಕಬ್ಬಿಣದ ಪುಡಿಗಳನ್ನು ಉದುರಿಸ್ಬೋದು ಅಥವಾ ಪುಟ್ಟ ದಿಕ್ಸೂಚಿಗಳನ್ನು ಇಟ್ಟು ಇದರ ಡೈರೆಕ್ಷನ್ನ ನೋಡ್ಬೋದು. ಯಾವಾಗ ಅವರು ಈ ಕಾರ್ಡ್ಬೋರ್ಡ್ ಸುತ್ತಲೂ ಸಾಲುವಾಗಿ ದಿಕ್ಸೂಚಿಗಳನ್ನು ಇಟ್ಟರೋ ಆ ದಿಕ್ಸೂಚಿಯ ಮುಳ್ಳುಗಳು ತಂತಿಯ ಸುತ್ತ ಒಂದು ವಿಶೇಷವಾದ ಶೇಪ್ನಲ್ಲಿ ಬಂದು ನಿಂತ್ಕೊಂಡ್ವು. ಈ ಕೆಂಪು ಬಣ್ಣ ಉತ್ತರ ಧ್ರುವವನ್ನು ಮತ್ತು ನೀಲಿ ಬಣ್ಣ ದಕ್ಷಿಣ ಧ್ರುವವನ್ನು ತೋರಿಸುತ್ತದೆ. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ದಿಕ್ಸೂಚಿಯ ಉತ್ತರ ಧ್ರುವ ಯಾವ ಕಡೆ ಮುಖ ಮಾಡಿರ್ತದೆಯೋ ಅದೇ ಕಾಂತಕ್ಷೇತ್ರದ ದಿಕ್ಕು. ಹಾಗಾಗಿ ಈ ಮುಳ್ಳುಗಳ ಜಾಗಕ್ಕೆ ನಾನು ಬಾಣದ ಗುರುತುಗಳನ್ನೇನಾದ್ರೂ ಹೇಳಿದ್ರೆ ನಮ್ಗೆ ಈ ತರ ಒಂದು ಸುಂದರವಾದ ಚಿತ್ರ ಸಿಗುತ್ತೆ. ನೀವೇ ಗಮನಿಸಿ, ಈ ಬಾಣದ ಗುರುತುಗಳೆಲ್ಲವೂ ತಂತಿಯ ಸುತ್ತ ಒಂದು ವೃತ್ತಾಕಾರದಲ್ಲಿ ಅಂದ್ರೆ ಸರ್ಕಲ್ ಶೇಪ್ ನಲ್ಲಿ ಓಡುತ್ತಿದೆ ಅಲ್ವಾ. ಈಗ ಈ ಬಾಣದ ಗುರುತುಗಳನ್ನು ಸೇರಿಸುತ್ತಾ ಒಂದು ಸತತವಾದ ಗೆರೆಯನ್ನ ಏನಾದ್ರೂ ಹೇಳಿದ್ರೆ ನಮ್ಗೆ ತಂತಿಯ ಸುತ್ತ ಒಂದು ಕಂಪ್ಲೀಟ್ ಸರ್ಕಲ್ ಸಿಗುತ್ತದೆ. ಅಂದ್ರೆ ಈ ಕಾಂತಕ್ಷೇತ್ರವು ತಂತಿಯ ಸುತ್ತ ವೃತ್ತಾಕಾರದಲ್ಲಿ ಇರುತ್ತದೆ ಅಂತ. ಇದರ ಅರ್ಥ ತುಂಬಾ ಸಿಂಪಲ್ಲು. ಈ ತಂತಿಯ ಸುತ್ತ ಇರೋ ಯಾವುದೇ ಜಾಗದಲ್ಲಿ ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಇದೆ ಅಂತ ತಿಳಿಯಬೇಕಾದ್ರೆ ಆ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನು ಅಂದ್ರೆ ಟ್ಯಾಂಜೆಂಟ್ ಅನ್ನು ಹೇಳಿದ್ರೆ ಸಾಕು, ಅದುವೇ ಅದರ ನಿಖರವಾದ ದಿಕ್ಕನ್ನು ತೋರಿಸುತ್ತದೆ. ಹಾಗಾಗಿ ಈ ವೃತ್ತದ ಒಂದು ಕಡೆ ಸ್ಪರ್ಶಕವನ್ನು ಎಳೆದ್ರೆ ನಮಗೆ ಆ ಜಾಗದ ಕಾಂತಕ್ಷೇತ್ರದ ದಿಕ್ಕು ಸಿಗುತ್ತೆ, ಇನ್ನೊಂದು ಕಡೆ ಸ್ಪರ್ಶಕದ ಎಳೆದ್ರೆ ಅಲ್ಲಿನ ದಿಕ್ಕು ಸಿಗುತ್ತದೆ. ಇದ್ರ ಬಗ್ಗೆ ನಾವು ಇನ್ನೂ ಆಳವಾಗಿ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ. ಆದ್ರೆ ಇಲ್ಲಿನ ವಿಷಯ ನೆನ್ಪಿಡಿ, ಇದು ತಂತಿ ಎಲ್ಲಾ ದೂರದಲ್ಲೂ ಅದೇ ರೀತಿ ಕೆಲಸ ಮಾಡುತ್ತೆ. ಒಂದ್ ವೇಳೆ ನಾವು ದಿಕ್ಸೂಚಿಯನ್ನು ತಂತಿಗೆ ತುಂಬಾ ಹತ್ತಿರದಲ್ಲಿಟ್ರೆ ಅದು ವೃತ್ತಾಕಾರದಲ್ಲೇ ಜೋಡಣೆ ಆಗುತ್ತೆ, ಇನ್ನು ಸ್ವಲ್ಪ ದೂರದಲ್ಲಿಟ್ಟರು ಕೂಡ ಅದು ವೃತ್ತಾಕಾರದಲ್ಲೇ ಜೋಡಣೆ ಆಗುತ್ತೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯುತ್ ಹರಿಯುವ ಒಂದು ನೇರವಾದ ತಂತಿಯ ಸುತ್ತಲೂ ಇರುವ ಇಡೀ ಕಾಂತಕ್ಷೇತ್ರವು ಏಕಕೇಂದ್ರ ವೃತ್ತಗಳ ರೂಪದಲ್ಲಿ ಇರುತ್ತವೆ, ಅಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೂಪದಲ್ಲಿ ಇರುತ್ತವೆ ಅಂತ. ಅಂದ್ರೆ ಅಲ್ಲಿ ಸೃಷ್ಟಿಯಾಗುವ ಎಲ್ಲಾ ವೃತ್ತಗಳಿಗೂ ಆ ತಂತಿಯೇ ಮಧ್ಯದ ಕೇಂದ್ರ ಬಿಂದುವಾಗಿರುತ್ತದೆ. ಇದು ನಮಗೆ ಸಿಕ್ಕ ಮತ್ತೊಂದು ಅದ್ಭುತ ರಿಸಲ್ಟ್. ಮತ್ತು ಕೊನೆಯದಾಗಿ ವಿಜ್ಞಾನಿಗಳು ಇನ್ನೊಂದು ಮುಖ್ಯವಾದ ವಿಷಯವನ್ನ ಗಮನಿಸಿದ್ರು. ಈ ಕಾಂತೀಯ ರೇಖೆಗಳು ಸುತ್ತುವ ದಿಕ್ಕು ತಂತಿಯಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕಿನ ಮೇಲೆ ಆಧಾರವಾಗಿರುತ್ತೆ ಅಂತ. ಒಂದ್ ವೇಳೆ ನಾನೇನಾದ್ರೂ ಈ ವಿದ್ಯುತ್ ಹರಿಯುವ ದಿಕ್ಕನ್ನೇನಾದ್ರೂ ಉಲ್ಟಾ ಮಾಡಿದ್ರೆ ಆಗ ಅವು ಏಕಕೇಂದ್ರ ವೃತ್ತಗಳೇ ಸೃಷ್ಟಿಯಾಗಿರುತ್ತೆ, ಆದ್ರೆ ಕಾಂತೀಯ ರೇಖೆಗಳು ಸುತ್ತುವ ದಿಕ್ಕು ಕೂಡ ಪೂರ್ತಿಯಾಗಿ ಉಲ್ಟಾ ಆಗ್ಬಿಡುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ನೀವು ಇಲ್ಲಿ ಗಮನಿಸ್ಬೋದು, ನಾವು ಈ ಕಾಂತೀಯ ರೇಖೆಗಳು ಹೇಗೆ ಬಿಡಿಸಿದೀವಿ ಗೊತ್ತಾ? ತಂತಿಗೆ ತುಂಬಾ ಹತ್ತಿರದಲ್ಲಿ ಈ ವೃತ್ತಗಳನ್ನು ಒಂದಕ್ಕೊಂದು ತುಂಬಾ ಹತ್ತಿರದಲ್ಲಿ ಬಿಡಿಸಲಾಗಿದೆ. ಅಲ್ಲಿ ಕಾಂತಕ್ಷೇತ್ರ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ತೋರಿಸಲು ಹೀಗೆ ಮಾಡಿದ್ದೇವೆ. ನಿಮ್ಗೆ ನೆನಪಿರ್ಬೋದು, ಕಾಂತೀಯ ರೇಖೆಗಳ ಒಂದು ಮುಖ್ಯವಾದ ಗುಣಲಕ್ಷಣ ಏನಂತ ಹೇಳಿದ್ರೆ, ಎಲ್ಲೆಲ್ಲಿ ಕಾಂತೀಯ ಶಕ್ತಿ ಹೆಚ್ಚಾಗಿರುತ್ತೋ ಅಲ್ಲಿ ರೇಖೆಗಳು ಒಂದಕ್ಕೊಂದು ಹತ್ತಿರದಲ್ಲಿರುತ್ತೆ ಅಂತ. ಅದೇ ರೀತಿ ತಂತಿ ಅಂತ ದೂರ ಹೋದಂತೆಲ್ಲ ಕಾಂತೀಯ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿಯೇ ನಾವು ದೂರ ಹೋದಂತೆ ಆ ವೃತ್ತಗಳನ್ನು ಒಂದಕ್ಕೊಂದು ದೂರದಲ್ಲಿ ಬರ್ತಿದೀವಿ. ಓಕೆ, ಹಾಗಾದ್ರೆ ಈ ವಿಡಿಯೋದಿಂದ ನಾವು ಏನೆಲ್ಲ ಕಲ್ತಿದ್ವಿ ಅಂತ ನೋಡಿದ್ರೆ, ಯಾವುದೇ ಒಂದು ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತೆ. ಇದು ವಿದ್ಯುತ್ ಮತ್ತು ಕಾಂತತ್ವದ ನಡುವೆ ಇರೋ ನಂಟನ್ನು ಸಾಬೀತುಪಡಿಸ್ತು. ಎರಡನೇದು, ಎಕ್ಸ್ಪೆರಿಮೆಂಟ್ಗಳಿಂದ ನಮಗೆ ಕಾಂತಕ್ಷೇತ್ರದ ಗುಣಲಕ್ಷಣಗಳೇನು ಅಂತ ಗೊತ್ತಾಗ್ತಾ ಹೋಯಿತು. ಮೂರನೇದು, ವಿದ್ಯುತ್ ಹರಿಯುವ ಒಂದು ನೇರವಾದ ತಂತಿಯ ಸುತ್ತಲೂ ಇರುವ ಕಾಂತೀಯ ರೇಖೆಗಳು ಯಾವಾಗಲೂ ಏಕಕೇಂದ್ರ ವೃತ್ತಗಳ ರೂಪದಲ್ಲೇ ಇರುತ್ತವೆ ಅಂತ ಗೊತ್ತಾಯಿತು.